ಎಲ್ಲರಿಗೂ ನಮಸ್ಕಾರ. ನಿನ್ನೆ ತಮಿಳುನಾಡಿನ ಕರೂರ್ ಡಿಸ್ಟಿಕ್ನಲ್ಲಿ ಒಂದು ಹಿಸ್ಟೋರಿಕ್ ಪೊಲಿಟಿಕಲ್ ಗ್ಯಾದರಿಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದರೆ ಅದು ಮೋಸ್ಟ್ ಟ್ರಾಜಿಕ್ ಇನ್ಸಿಡೆಂಟ್ ಆಗಿ ಟರ್ನ್ ಆಯಿತು. ಆ್ಯಕ್ಟರ್ ವಿಜಯ್ ಪೊಲಿಟಿಷಿಯನ್ ಆದಮೇಲೆ ಅವರು ಎಲ್ಲಿಗೆ ಹೋದ್ರೂ ಮ್ಯಾಸಿವ್ ಕ್ರೌಡ್ ಬರ್ತಿತ್ತು. ಆದರೆ ನಿನ್ನೆಯ ಗ್ಯಾದರಿಂಗ್ 30ಕ್ಕೂ ಹೆಚ್ಚು ಜನರ ಸಾವಲ್ಲಿ ಎಂಡಾಯಿತು. ಅಲ್ಲಿ ಏನಾಯಿತು? ಪ್ಲ್ಯಾನಿಂಗ್ನಲ್ಲಿ ಎಡವಟ್ಟಾಯ್ತಾ? ನಿನ್ನೆ ಘಟನೆಯಿಂದ ನಾವು ಏನೇನು ಲೆಸನ್ಸ್ ಕಲ್ತ್ಕೊಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ವಿಜಯ್ ಆ್ಯಕ್ಟಿಂಗ್ನ ಬಿಟ್ಟು ತಮ್ಮ ಹೊಸ ತಮಿಳಗ ವೆಟ್ರಿ ಕಳಗಂ ಅನ್ನೋ ಪಾರ್ಟಿನ ಆಲ್ಮೋಸ್ಟ್ 2 ಇಯರ್ಸ್ ಮುಂಚೆ ಸ್ಟಾರ್ಟ್ ಮಾಡಿದ್ರು. 2026 ಎಲೆಕ್ಷನ್ಗೆ ರೀಸೆಂಟ್ ಟೈಮ್ಸಲ್ಲಿ ಎಲ್ಲ ಡಿಸ್ಟ್ರಿಕ್ಗೆ ಹೋಗಿ ಪ್ರಚಾರ ಮಾಡ್ತಿದ್ರು. ಅವರು ಎಲ್ಲಿ ಹೋದರೂ ಮ್ಯಾಸಿವ್ ಕ್ರೌಡ್. ನಿನ್ನೆ ಕರೂರ್ ಡಿಸ್ಟ್ರಿಕ್ಟ್ ಆ್ಯಂಡ್ ನಾಮಕ್ಕಲ್ ಡಿಸ್ಟ್ರಿಕ್ನಲ್ಲಿ ಪ್ರಚಾರ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಒರಿಜಿನಲ್ ಆಗಿ ವಿಜಯ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ದು ಒಂದು ದೊಡ್ಡ ಓಪನ್ ಗ್ರೌಂಡ್. ಬಟ್ ಪರ್ಮಿಷನ್ ಸಿಕ್ಕಿದ್ದು ಕರೂರಿನ ವೇಲುಸ್ವಾಮಿಪುರಂ. ಇದು ಕರೂರ್ ಈರೋಡ್ ಹೈವೇ ಹತ್ತಿರ ಇರುವ ಒಂದು ಚಿಕ್ಕ ಏರಿಯಾ. ಈ ಲಿಮಿಟೆಡ್ ಸ್ಪೇಸ್ನಲ್ಲಿ ನಿನ್ನೆ ಟೈಮ್ ಹೋಗ್ತಾ ಹೋಗ್ತಾ 1000ಕ್ಕೂ ಹೆಚ್ಚು ಜನ ಬರ್ತಾನೇ ಇದ್ದರು. ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೆಚ್ಚು ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಎಲ್ಲ ವಿಜಯ್ ಸಪೋರ್ಟರ್ಸ್ಗೆ ವಿಜಯ್ ಸ್ಪೀಚ್ ಕೇಳೋದು ಒಂದು ಬಿಗ್ ಮೂಮೆಂಟ್ ಆಗಿತ್ತು. ಬೆಳಿಗ್ಗೆ 11 ಗಂಟೆ ಅಷ್ಟರಲ್ಲಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಫ್ಟರ್ನೂನ್ ಅಷ್ಟರಲ್ಲಿ ಹೀಟ್ ಕೂಡ ಜಾಸ್ತಿ ಆಯಿತು, ಜನ ಸಹ ತುಂಬೋದ್ರು. ಆದರೆ ಫೆಸಿಲಿಟೀಸ್ ಮಾತ್ರ ಲಿಮಿಟೆಡ್ ಆಗಿತ್ತು. ಪ್ರೋಗ್ರಾಮ್ ಶೆಡ್ಯೂಲ್ ಆಗಿದ್ದು ಮಧ್ಯಾಹ್ನ 2 ಗಂಟೆಗೆ. ಆದರೆ ವಿಜಯ್ ಅವರ ಟ್ರಾವೆಲ್ ಡಿಲೇಯಿಂದ ಅವರು ಬಂದಿದ್ದು ಈವ್ನಿಂಗ್ ಆಗಿತ್ತು. ವಿಜಯ್ ಅವರು ಬೇರೆ ಡಿಸ್ಟ್ರಿಕ್ಟಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದರು. ಈವ್ನಿಂಗ್ 6:30 ಅಷ್ಟರಲ್ಲಿ ತುಂಬ ಓವರ್ ಕ್ರೌಡ್ ಆಯಿತು. ಜನ 6 ಗಂಟೆಯಿಂದ ವಿಜಯ್ ಸ್ಪೀಚ್ಗೆ ವೆಯ್ಟ್ ಮಾಡ್ತಾ ಇದ್ರು. ವಿಜಯ್ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಜನ ಎಕ್ಸೈಟ್ ಆದರು. ವಿಜಯ್ ಕಾನ್ವೆ ಹತ್ರ ಬರ್ತಿದ್ದಂಗೆ ದೂರ ಇದ್ದ ಜನ ವಿಜಯ್ನ ನೋಡಲು ಹತ್ರ ಬರೋಕ್ಕೆ ಕಾನ್ವೆ ಕಡೆಗೆ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆದರು. ಆ ಡೆನ್ಸ್ ಕ್ರೌಡಲ್ಲಿ ತುಂಬ ಜನ ಕೆಳಗೆ ಬಿದ್ದಿದ್ದಾರೆ. ಜನ ಒಂದು ಬೇಕ್ರಿ ರೂಫ್ ಮೇಲೆ ಹತ್ತಿದ್ರಿಂದ ಅದು ಕೆಳಗೆ ಬಿದ್ದು ಅಲ್ಲಿನ ಜನ ಪ್ಯಾನಿಕ್ ಆದರು ಅಂತ ಅಲ್ಲಿದ್ದವರು ರಿಪೋರ್ಟ್ ಮಾಡಿದ್ದಾರೆ. ಸಮ್ ರಿಪೋರ್ಟರ್ಸ್ ಇದು ಓವರ್ ಕ್ರೌಡಿಂದ ಆಗಿದೆ, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ, ಅದರಿಂದನೇ ಈ ಸ್ಟ್ಯಾಂಪೇಡ್ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಇದೊಂದು ಚೈನ್ ರಿಯಾಕ್ಷನ್ ಥರ. ಫುಲ್ ಪ್ಯಾಕ್ಡ್ ಆಗಿದ್ದ ಕ್ರೌಡ್, ಚಿಕ್ಕದಾದ ದಾರಿ, ಸಡನ್ ಪ್ಯಾನಿಕ್. ಇದರಿಂದ ವಿತಿನ್ ಎ ಮಿನಿಟ್ಸ್ ಜನ ಟ್ರ್ಯಾಪ್ ಆಗಿದ್ದಾರೆ. ಹೆಂಗಸರು, ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. 50ರಿಂದ 80 ಜನಗಳಿಗೆ ಇಂಜುರಿ ಆಗಿದೆ ಅಂತ ತಿಳಿದು ಬಂದಿದೆ. ಎಲ್ಲರನ್ನೂ ಕರೂರ್ ಮತ್ತು ತಿರ್ಚಿ ಸುತ್ತಮುತ್ತಲಿನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ವಿಜಯ್ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ತಮಿಳುನಾಡು ಗೌರ್ಮೆಂಟ್ ಕ್ಯಾಶುಯಾಲಿಟೀಸ್ಗೆ 10 ಲಕ್ಷ ಕಾಂಪನ್ಸೇಷನ್ನ ಅನೌನ್ಸ್ ಮಾಡಿದ್ದಾರೆ. ಇದು ಹೇಗಾಯಿತು ಅಂತ ಸ್ಟಡಿ ಮಾಡೋಕ್ಕೆ ಒಂದು ಎಂಕ್ವೈರಿ ಕಮಿಷನ್ ಸಹ ಫಾರ್ಮ್ ಆಗಿದೆ. ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಜನರಲ್ ಪಬ್ಲಿಕ್ಸ್ ತಮ್ಮ ಕಂಡೋಲೆನ್ಸ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾದ ಕೀ ಫ್ಯಾಕ್ಟರ್ಸ್ ಏನಂದರೆ, ಮೊದಲನೆಯದಾಗಿ ವೆನ್ಯೂ ಸೈಜ್. ಗೌರ್ನಮೆಂಟ್ ಅಲಾಟ್ ಮಾಡಿದ ಜಾಗ ಚಿಕ್ಕದು. ವಿಜಯ್ನ ಅರ್ಲಿಯರ್ ಮೀಟಿಂಗ್ಸ್ನ ಎಲ್ಲರೂ ನೋಡಿದ್ದಾರೆ. ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ರೂ ಚಿಕ್ಕ ಜಾಗ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರ ಪ್ರಶ್ನೆ. ಸೆಕೆಂಡ್ ಒನ್, ಓವರ್ ಕ್ರೌಡಿಂಗ್. ವಿಜಯ್ನ ನೋಡಬೇಕನ್ನೋ ಆಸೆಯಲ್ಲಿ ತುಂಬ ಜನ ಒಳಗೆ ಬಂದಿದ್ದಾರೆ. ಇದರಿಂದ ಪೊಲೀಸರಿಗೆ ಸರಿಯಾದ ಪ್ರೊಟೆಕ್ಷನ್ ಕೂಡ ಕೊಡೋಕ್ಕಾಗಿಲ್ಲ. ಮೂರನೇದು ವೆಯ್ಟಿಂಗ್ ಟೈಮ್. ಕರೂರ್ನಲ್ಲಿ ಜನ ಆಲ್ಮೋಸ್ಟ್ 6 ಅವರ್ಸ್ ವೆಯ್ಟ್ ಮಾಡಿದ್ದಾರೆ. ಟೈಮ್ ಆಗ್ತಾ ಆಗ್ತಾ ಜನ ಜಾಸ್ತಿ ಆದರೆ ಹೊತ್ತು ಕಮ್ಮಿ ಆಗಿಲ್ಲ. ನಾಲ್ಕನೆಯದು ಲಿಮಿಟೆಡ್ ಫೆಸಿಲಿಟೀಸ್. ಅಲ್ಲಿ ಡ್ರಿಂಕಿಂಗ್ ವಾಟರ್, ಮೆಡಿಕಲ್ ಸಪೋರ್ಟ್ ಲಿಮಿಟೆಡ್ ಆಗಿತ್ತು. ಆದರೆ ಜನ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಬಂದಿದ್ದಾರೆ. ಐದನೇದು ಎಮರ್ಜೆನ್ಸಿ ಆಕ್ಸೆಸ್. ಏನಾದರೂ ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಒಳಗೆ ಬರೋಕ್ಕೆ ಜಾಗ ತುಂಬ ಲಿಮಿಟೆಡ್ ಆಗಿತ್ತು, ಯಾಕಂದರೆ ಕ್ರೌಡ್ ಅಷ್ಟು ದೊಡ್ಡದಾಗಿತ್ತು. ಆರನೆಯದು ಅನ್ನೆಸೆಸರಿ ಪವರ್ ಕಟ್. ವಿಜಯ್ ಮಾತಾಡುವಾಗ ಸಡನ್ ಆಗಿ ಪವರ್ ಕಟ್ ಆಯಿತು. ಸೊ ವಿಜಯ್ ಸ್ಪೀಚ್ ಕೇಳಲು ದೂರ ಇದ್ದ ಜನ ವಿಜಯ್ ಕಾನ್ವೆ ಹತ್ತಿರ ಬರಲು ಪ್ರಯತ್ನಿಸಿದ್ದಾರೆ. ಆಗ ಕ್ರೌಡ್ ಡೆನ್ಸಿಟಿ ಜಾಸ್ತಿಯಾಗಿ ಈ ರೀತಿ ನಡೀತು ಅಂತ ಅಲ್ಲಿದ್ದವರು ರಿಪೋರ್ಟ್ ಮಾಡಿದ್ದಾರೆ. ಒಬ್ಬ ಮನುಷ್ಯ 200-250 ಕೋಟಿ ಸ್ಯಾಲ್ರಿ ಬಿಟ್ಟು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಪಾಲಿಟಿಕ್ಸ್ಗೆ ಬಂದರು. ಬಟ್ ಈಗ ನಡೆದ ಘಟನೆ ಎಲ್ಲರಿಗೂ ತುಂಬ ಪೇಯ್ನ್ಫುಲ್ ಆಗಿದೆ. ನಿಮ್ಮ ಹತ್ರ ಕೇಳ್ಕೊಡೋದು ಒಂದೇ ಒಂದು, ನಿಮ್ಗೆ ಇಷ್ಟ ಆದವರು ಸೆಲೆಬ್ರಿಟಿ ಆಗಿರಲಿ, ಪೊಲಿಟಿಷಿಯನ್ಸ್ ಆಗಿರಲಿ, ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರಲಿ, ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕಂದ್ರೆ ತುಂಬ ದಾರಿಗಳಿದೆ. ಅವರು ಸೆಲೆಬ್ರಿಟಿ ಆದರೆ ಅವರ ಮೂವಿ ನೋಡಿ, ಅವರು ನಿಮ್ಮ ಫೇವ್ರೆಟ್ ಪೊಲಿಟಿಷಿಯನ್ ಆದರೆ ಅವ್ರಿಗೆ ವೋಟ್ ಹಾಕಿ, ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸ್ ಪರ್ಸನ್ ಆದರೆ ಸಪೋರ್ಟ್ ಮಾಡಿ. ಆದರೆ ನಿಮ್ಮ ಜೀವಕ್ಕಿಂತ
ಯಾವುದೂ ದೊಡ್ಡದಲ್ಲ. ಯಾರು ಈ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯ ಸ್ಟ್ಯಾಂಪೇಡ್ ರೀಸೆಂಟಾಗಿ RCBಯ ಪರೇಡಲ್ಲಾಯಿತು, ಈಗ ಕರೂರ್ನಲ್ಲಾಗಿದೆ. ಇನ್ಮೇಲಾದರೂ ಈ ರೀತಿ ಘಟನೆಗಳು ಆಗದೇ ಇರಲಿ. ಬಾಯ್.